ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಾಹ್ಯಾಕಾಶ ಲೋಕದಲ್ಲಿ ಮಹತ್ತರವಾದ ಸಂಶೋಧನೆಯೊಂದು ನಡೆದಿದೆ. ಭೂಮಿಯನ್ನೇ ಹೋಲುವ ಗ್ರಹವನ್ನ ಗುರುತಿಸಬೇಕು, ಬೇರೆ ಇನ್ಯಾವುದಾದ್ರೂ ಗ್ರಹದಲ್ಲಿ ನೀರಿದೆಯಾ ಅನ್ನೋದನ್ನ ಪತ್ತೆ ಮಾಡಬೇಕು, ಈ ಬ್ರಹ್ಮಾಂಡದಲ್ಲಿ ನೀರಿನ ಮೂಲ ಯಾವುದು ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇವೆ. ಆ ಹಿನ್ನೆಲೆಯಲ್ಲಿ ನಡೀತಿದ್ದ ಪರೀಕ್ಷೆಗಳಲ್ಲಿ ಈಗ ಅದ್ಭುತವೊಂದು ಸಂಭವಿಸಿದೆ. ಭೂಮಿಗಿಂತಲೂ ದೊಡ್ಡದಾಗಿರುವ ನಮ್ಮ ಸೌರಮಂಡಲದ ಪಕ್ಕದಲ್ಲೇ ಇರುವ ಗ್ರಹವೊಂದನ್ನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈಗ ಇಡೀ ಜಗತ್ತು ಆ ಗ್ರಹವನ್ನ ಬೆರಗು ಕಣ್ಣಿನಿಂದ ನೋಡ್ತಾ ಇದೆ. ಹಾಗಾದ್ರೆ ಯಾವ್ದಾ ಗ್ರಹ? ಅದಿರೋದಿಲ್ಲಿ. ಆ ಗ್ರಹದ ಮೇಲೆ ವಿಜ್ಞಾನಿಗಳಿಗೆ ಏಕೆ ಅಷ್ಟೊಂದು ಭರವಸೆ? ಬನ್ನಿ ನೋಡೋಣ. ಗೆಳೆಯರೆ, ಬ್ರಹ್ಮಾಂಡ ಅನ್ನೋದು ಹಾಗೇನೆ. ಇಲ್ಲಿ ಮನುಷ್ಯನಿಗೆ ಗೊತ್ತಿರೋದು, ಅವನು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ಅಣು ರೇಣುವಿಗಿಂತ ಕಡಿಮೆ. ಮಾನವನಿಗೆ ತಿಳಿಯದ ಅದೆಷ್ಟೋ ವಿಸ್ಮಯಗಳನ್ನ ಈ ಬ್ರಹ್ಮಾಂಡ ಹೊಂದಿದೆ. ನಾವಿಲ್ಲಿ ಒಂದು ಬ್ರಹ್ಮಾಂಡದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದ್ರೆ ಇಂಥ 10 ಹಲವು ಬ್ರಹ್ಮಾಂಡಗಳಿವೆ ಅಂತ ಹೇಳ್ತಾರೆ. ಮಹಾವಿಷ್ಣುವನ್ನ ಸ್ತುತಿಸುವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಲಾಗತ್ತೆ. ಸೊ ನಮಗೆ ಗೊತ್ತಿಲ್ಲದ ವಿಷಯಗಳನ್ನ ನಮ್ಮ ಗ್ರಂಥಗಳು, ಮಂತ್ರಗಳ ಮೂಲಕ ಹೇಳಿರಬಹುದಾ ಅನ್ನೋ ಅನುಮಾನ ಇಲ್ಲಿ ಮೂಡದೇ ಇರೋದಿಲ್ಲ. ಇನ್ನು ನಮ್ಮ ಬ್ರಹ್ಮಾಂಡದ ಗಾತ್ರವನ್ನ ನಮ್ಗೆ ಊಹಿಸಿಕೊಳ್ಳೋದು ಕಷ್ಟ. ಅಷ್ಟೊಂದು ದೊಡ್ಡದು ಈ ಯೂನಿವರ್ಸ್. ಇದು 93 ಬಿಲಿಯನ್ ಲೈಟ್ ಇಯರ್ಸ್ ನಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಬ್ರಹ್ಮಾಂಡದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಬೇಕು ಅಂದ್ರೆ ಬೆಳಕಿನ ವೇಗದಲ್ಲಿ ಚಲಿಸಿದ್ರೂ ಕೂಡ 93 ಬಿಲಿಯನ್ ವರ್ಷಗಳು ಬೇಕು ಅನ್ನತ್ತೆ ವಿಜ್ಞಾನ. ಸೊ ಇಷ್ಟೊಂದು ದೊಡ್ಡದಾದ ಬ್ರಹ್ಮಾಂಡದಲ್ಲಿ ಮನುಷ್ಯ ಮಾತ್ರ ಬುದ್ಧಿಜೀವಿ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ಇಲ್ಲಿರೋ ಇನ್ನಿತರ ನಕ್ಷತ್ರ ಪುಂಜಗಳಲ್ಲಿ, ಗ್ರಹಗಳಲ್ಲಿ ಬೇರೆ ಬೇರೆ ಜೀವಿಗಳಿರಬಹುದಾ? ಅವರು ಮನುಷ್ಯನನ್ನ ಹೋಲ್ತಲೂ ಇರಬಹುದಾ? ಮನುಷ್ಯನ ಬುದ್ಧಿವಂತಿಕೆಗೂ ಮಿಗಿಲಾದ ಬುದ್ಧಿವಂತಿಕೆಯನ್ನ ಅವರು ಪಡ್ಕೊಂಡಿರಬಹುದಾ? ಅದರ ಬಗ್ಗೆ ಇಲ್ಲಿವರೆಗೆ ಯಾವ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಹೀಗಾಗಿನೇ ಅಂಥ ಯಾವುದಾದ್ರೂ ಒಂದು ಸುಳಿವು ಸಿಗುತ್ತಾ ಅನ್ನೋದನ್ನ ಹುಡುಕೋ ಪ್ರಯತ್ನದಲ್ಲಿ ವಿಜ್ಞಾನಿಗಳು ಮಗ್ನರಾಗಿದ್ದಾರೆ. ಹಬಲ್ ಟೆಲಿಸ್ಕೋಪು, ಜೇಮ್ಸ್ ವೆಬ್, ಕೆಪ್ಲರ್ ಟೆಲಿಸ್ಕೋಪ್ ನಂತಹ ಉಪಕರಣಗಳು ಈ ಬ್ರಹ್ಮಾಂಡದ ನಿಗೂಢಗಳನ್ನ ಅರಿಯೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಈಗ ಜೇಮ್ಸ್ ವೆಬ್ ಬ್ರಹ್ಮಾಂಡದಲ್ಲಿನ ಭೂಮಿಯನ್ನೇ ಹೋಲುವಂಥ ನೀರಿನ ಮೂಲ ಇರಬಹುದಾದಂಥ ಗ್ರಹವೊಂದನ್ನ ಗುರುತಿಸಿದೆ. ಅದರ ಹೆಸರು ಎನೈಪೋಷ ಅಥವಾ GJ1214b. ಗೆಳೆಯರೆ, ಈ GJ1214b ಅನ್ನೋದು ಎಕ್ಸೋ ಪ್ಲಾನೆಟ್ ಆಗಿದ್ದು ಅದು ಭೂಮಿಗಿಂತ ಸುಮಾರು 2.7 ಪಟ್ಟು ದೊಡ್ಡದಿದೆ ಮತ್ತು 8.2 ಪಟ್ಟು ಹೆಚ್ಚು ಮಾಸ್ ಅನ್ನು ಹೊಂದಿದೆ. ಇದನ್ನು ಮೊದಲಿಗೆ 2009ರಲ್ಲಿ ಗುರುತಿಸಲಾಗಿತ್ತು. ಅವತ್ತಿಗೆ ಇದನ್ನು ಸೂಪರ್ ಅರ್ತ್ ಅಂತ ಕರೆದ್ರು. ಆದರೆ ಈಗ GJ1214b ಬಗ್ಗೆ ಹೆಚ್ಚಿನ ಮಾಹಿತಿಗಳು ಹೊರಬೀಳ್ತಾ ಇವೆ. ಇದು ಭೂಮಿಯಿಂದ ಸುಮಾರು 47 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ನಮ್ಮ ಸೌರಮಂಡಲದಿಂದ ಹೊರಗಿರುವ ಈ ಗ್ರಹ ಕೆಂಪು ದೈತ್ಯ ನಕ್ಷತ್ರವೊಂದನ್ನ ಸುತ್ತುತ್ತಾ ಇದೆ. ಗೆಳೆಯರೆ, ನಮಗೆ ಅಂದ್ರೆ ಭೂಮಿಗೆ ಹೇಗೆ ಸೂರ್ಯ ಇದಾನೋ ಅದೇ ತರ ಈ GJ1214b ಇದೆಯಲ್ಲ, ಸೂರ್ಯನ ರೀತಿಯಲ್ಲಿ ಒಂದು ಕೆಂಪು ದೈತ್ಯ ನಕ್ಷತ್ರ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಗ್ರಹವನ್ನ ಎಕ್ಸೋ ಪ್ಲಾನೆಟ್ ಅಂತ ಹೇಳಿದೆ. ಹಾಗಂದ್ರೆ ಏನು ಅನ್ನೋದನ್ನ ಕೂಡ ಹೇಳ್ಬಿಡ್ತೀನಿ ಕೇಳಿ. ನಮ್ಮ ಸೌರಮಂಡಲದ ಆಚೆ ಯಾವುದೇ ಗ್ರಹ ಮತ್ತೊಂದು ನಕ್ಷತ್ರವನ್ನ ಸುತ್ತುತ್ತಾ ಇದ್ರೆ ಅದನ್ನ ಎಕ್ಸೋ ಪ್ಲಾನೆಟ್ ಅಂತ ಕರೀತಾರೆ. ಹಾಗೇನೆ ಅವುಗಳನ್ನ ಗುರುತಿಸುವಾಗ 2 ರೀತಿಯಲ್ಲಿ ಗುರುತಿಸ್ತಾರೆ. ಒಂದು ಸೂಪರ್ ಅರ್ತ್ ಅಂತ ಕರೀತಾರೆ ಅಥವಾ ಮಿನಿ ನೆಪ್ಟ್ಯೂನ್ ಅಂತ ಹೇಳ್ತಾರೆ. ಇಲ್ಲಿ ಸೂಪರ್ ಅರ್ತ್ ಅಂದ್ರೆ ಭೂಮಿಗಿಂತಲೂ ಹೆಚ್ಚು ದೊಡ್ಡದಾಗಿರುವ ಗ್ರಹ ಅಂತಲೂ ಆಗುತ್ತೆ. ಹಾಗೇನೆ ಮಿನಿ ನೆಪ್ಟ್ಯೂನ್ ಅಂದ್ರೆ ನೆಪ್ಟ್ಯೂನ್ಗಿಂತ ಚಿಕ್ಕದಾಗಿರುವ ಗ್ರಹ ಅಂತ ಅರ್ಥ. ಇಲ್ಲಿ ಭೂಮಿಗೆ ಹೋಲಿಸೋದು ಯಾಕಪ್ಪ ಅಂದ್ರೆ ಈ ಹೊಸ ಗ್ರಹದ ಮೇಲ್ಮೈ ಮತ್ತು ಅದರ ರಚನೆ ಭೂಮಿಯಂತೆಯೇ ಇದ್ದು ಅದು ಕಲ್ಲು ಹಾಗೂ ಖನಿಜ ಮಿಶ್ರಿತ ಮಣ್ಣಿನಿಂದ ನಿರ್ಮಾಣ ಆಗಿದ್ದು ನಮ್ಮ ಭೂಮಿಗಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿದ್ರೆ ಆಗ ಅದನ್ನ ಸೂಪರ್ ಅರ್ತ್ ಅಂತ ಕರೀತಾರೆ. ಹಾಗೇನೆ ಒಂದ್ ವೇಳೆ ಆ ಗ್ರಹ ಅನಿಲ ದೈತ್ಯ ಆಗಿದ್ರೆ, ಅಂದ್ರೆ ನಮ್ಮ ನೆಪ್ಟ್ಯೂನ್ ನಲ್ಲಿರುವ ಹಾಗೆ ಅದರಲ್ಲಿ ವಾತಾವರಣ ಇದ್ದು ಆ ಗ್ರಹದಲ್ಲಿ ಭೂಮಿಯಂತ ವಾತಾವರಣ ಇಲ್ಲದೆ ಇದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಕೂಡ ಅದರ ನಿರ್ಮಾಣ ಸಾಧ್ಯವಾಗೋದಿಲ್ಲ ಅನ್ನೋ ಹಾಗಿದ್ರೆ ಅದನ್ನ ಮಿನಿ ನೆಪ್ಟ್ಯೂನ್ ಅಂತ ಕರೀತಾರೆ. ಇನ್ನು ಈ GJ1214b ತನ್ನ ನಕ್ಷತ್ರವನ್ನ ಬಹಳ ಹತ್ತಿರದಿಂದ ಸುತ್ತಾ ಇದೆಯಂತೆ. ಇನ್ನು ಇದನ್ನ ತನ್ನ ಸುತ್ತುವಂತೆ ಮಾಡಿಕೊಂಡಿರುವ ದೈತ್ಯ ನಕ್ಷತ್ರ ಇದೆಯಲ್ಲ ಅದನ್ನ ಒರ್ಕಾರಿಯಾ ಅಂತ ಕರೀತಾರೆ. ಅದು ನಮ್ಮ ಸೂರ್ಯನ ಗಾತ್ರಕ್ಕಿಂತಲೂ ಚಿಕ್ಕದಾಗಿದೆ. ಹಾಗೇನೆ
ಅದರ ಉಷ್ಣಾಂಶ ಕೂಡ ನಮ್ಮ ಸೂರ್ಯನಷ್ಟು ಹೆಚ್ಚಾಗೇನಿಲ್ಲ. ಇಲ್ಲಿ ಸುಮಾರು 2840 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನ ಆ ನಕ್ಷತ್ರ ಹೊಂದಿದೆ. ಹೀಗಾಗಿ ಅದಕ್ಕೆ ತುಂಬಾನೇ ಹತ್ತಿರದಲ್ಲಿರುವ GJ1214b ಗ್ರಹ ಇದೆಯಲ್ಲ, ಅಲ್ಲಿ ಉಷ್ಣಾಂಶ ಸರಿಸುಮಾರು 280 ಡಿಗ್ರಿ ಫಾರೆನ್ಹೀಟ್ ನಷ್ಟಿರುತ್ತೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಗ್ರಹ ಆ ದೈತ್ಯ ನಕ್ಷತ್ರಕ್ಕೆ ಹತ್ತಿರ ಇದೆ ಅನ್ನೋದು ಮತ್ತು ಇದರಲ್ಲಿನ 280 ಡಿಗ್ರಿ ಫಾರೆನ್ಹೀಟ್ ನಷ್ಟು ಉಷ್ಣಾಂಶ ಇದೆಯಲ್ಲ, ಈ ಎರಡೂ ಕಾರಣಗಳಿಂದಾಗಿ ಈ ಗ್ರಹದಲ್ಲಿ ಜೀವಿಗಳು ವಾಸ ಮಾಡೋ ಬಗ್ಗೆ ಸಂಶೋಧಕರಿಗೆ ಒಂದಷ್ಟು ಅನುಮಾನಗಳು ಕೂಡ ಇವೆ. ಗೆಳೆಯರೆ, ನಮ್ಮ ಸೂರ್ಯನ ಸರ್ಫೇಸ್ ಅಲ್ಲಿ 5600 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಇದ್ರೆ ಸೂರ್ಯನ ಕೋರ್ ಭಾಗದಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಇರುತ್ತೆ. ಭೂಮಿ ಮತ್ತು ಸೂರ್ಯನ ನಡುವಿನ ದೂರ ಹೆಚ್ಚಿರೋದ್ರಿಂದ ಸೂರ್ಯನ ಈ ತಾಪಮಾನ ನಮ್ಮ ಭೂಮಿಗೆ ತಾಗೋದು ಕಡಿಮೆ. ಹೀಗಾಗಿನೇ ಭೂಮಿಯಲ್ಲಿ ಜೀವ ಸಂಕುಲದ ಉಗಮ ಸಾಧ್ಯ ಆಗಿದೆ. ಇನ್ನು ಈ ಹೊಸ ನಕ್ಷತ್ರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಅಲ್ಲಿ ಜೀವ ಸಂಕುಲದ ಉಗಮಕ್ಕೆ ಅವಕಾಶಗಳ ಬಗ್ಗೆ ಸಂಶೋಧಕರು ಅನುಮಾನ ಪಡ್ತಾ ಇದ್ದಾರೆ. ಇನ್ನು 2009ರಿಂದಲೂ ಈ ಗ್ರಹದ ಮೇಲೆ ಕಣ್ಣಿಟ್ಟಿರುವ ವಿಜ್ಞಾನಿಗಳು ಇದರಲ್ಲಿನ ಒಂದಷ್ಟು ಬದಲಾವಣೆಗಳ ಬಗ್ಗೆ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ತಾ ಇದ್ದಾರೆ. ಈಗ ಗೊತ್ತಾಗಿರೋ ವಿಷಯ ಏನು ಅಂದ್ರೆ, ಈ ಗ್ರಹದಲ್ಲಿ ನೀರು ಆವಿಯ ರೂಪದಲ್ಲಿ ಶೇಖರಣೆ ಆಗಿದೆ ಎನ್ನುವುದು. ಹಾಗೆ ನೋಡಿದ್ರೆ ಮೊದಲಿಗೆ ಇದನ್ನ ನೀರಿನಿಂದ ಕೂಡಿರುವ ಗ್ರಹ ಅಂತ ನಂಬಲಾಗಿತ್ತು. ಅದು ನೀಲಿ ಬಣ್ಣದಲ್ಲಿ ಗೋಚರಿಸ್ತಾ ಇದ್ದಿದ್ದರಿಂದ ವಿಜ್ಞಾನಿಗಳು ಹಾಗೆ ಭಾವಿಸಿದ್ರು ಮತ್ತು ಭೂಮಿಗೆ ತುಂಬಾ ಹತ್ತಿರದಲ್ಲಿ ಮತ್ತೊಂದು ನೀರಿರುವ ಗ್ರಹ ಸಿಗುತ್ತು ಅನ್ನೋ ಖುಷಿ ಕೂಡ ವಿಜ್ಞಾನಿಗಳಿಗಾಗಿತ್ತು. ಆದ್ರೆ ಈಗ ಗೊತ್ತಾಗ್ತಾ ಇರೋ ಅಂಶಗಳು ಈ ಗ್ರಹದ ಬಗೆಗಿನ ಅಭಿಪ್ರಾಯವನ್ನು ಬದಲಿಸ್ತಾ ಇವೆ. ಈಗ ಸಿಕ್ಕಿರೋ ಮಾಹಿತಿಯಂತೆ ಈ ಗ್ರಹದಲ್ಲಿ ನೀರು ನಮ್ಮ ಭೂಮಿಯಲ್ಲಿ ಸಿಗುವ ನೀರಿನ ಹಾಗಿಲ್ಲ, ಬದಲಾಗಿ ಅದು ದೊಡ್ಡ ಮೋಡದಂತೆ ಶೇಖರಣೆ ಆಗಿದೆ ಅನ್ನೋ ಮಾಹಿತಿಯನ್ನ ಜೇಮ್ಸ್ ವೆಬ್ ಕೊಡ್ತಾ ಇದೆ. ಇದರ ಜೊತೆಗೆ ಈ ಗ್ರಹದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಕೂಡ ಇದ್ದು ಸಾಕಷ್ಟು ಖನಿಜಗಳು ಕೂಡ ಇಲ್ಲಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗ ಸಾಕಷ್ಟು ಮಾಹಿತಿಯನ್ನ ಈ ಗ್ರಹದ ಬಗ್ಗೆ ಪಡ್ಕೊಂಡ ನಂತರ ಇದನ್ನು ಸೂಪರ್ ವಿನಸ್ ಅಂತ ಗುರುತಿಸ್ತಾ ಇದ್ದಾರೆ. ಇಲ್ಲಿ ಈ ಗ್ರಹ ಸೂರ್ಯನಂತಹ ನಕ್ಷತ್ರಕ್ಕೆ ತುಂಬಾ ಹತ್ತಿರ ಇರೋ ಕಾರಣದಿಂದ, ಇಲ್ಲಿನ ವಾತಾವರಣ ತುಂಬಾನೇ ಬಿಸಿಯಾಗಿರೋ ಕಾರಣದಿಂದ ಇದನ್ನು ಸೂಪರ್ ವಿನಸ್ ಅಂತ ಕರೀತಾ ಇದ್ದಾರೆ. ಹಾಗೇನೆ ನಮ್ಮ ಶುಕ್ರ ಗ್ರಹ ಹೇಗೆ ಜೀವಿಸೋದಕ್ಕೆ ಯೋಗ್ಯ ಆಗಿಲ್ವೋ ಅದೇ ರೀತಿ ಈ ಗ್ರಹದಲ್ಲಿ ಕೂಡ ಯಾವ ಜೀವಿಯೂ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮುಂದೆ ಸಹಸ್ರಾರು ವರ್ಷಗಳ ನಂತರ ಈ GJ1214b ಅನ್ನೋದು ಜೀವಿಗಳ ಆವಾಸವಾಗುವ ಸಾಧ್ಯತೆಗಳಿರಬಹುದು ಅಂತ ಕೂಡ ಭಾವಿಸಲಾಗ್ತಾ ಇದೆ. ಇನ್ನು ಈ ರೀತಿಯ ಲಕ್ಷಣಗಳುಳ್ಳಂಥ ಇನ್ಯಾವುದೇ ಗ್ರಹವನ್ನು ಕೂಡ ಮನುಷ್ಯ ಇದುವರೆಗೆ ಪತ್ತೆ ಮಾಡಿಲ್ಲ. ಹೀಗಾಗಿ ಈ ಗ್ರಹ ಬಾಹ್ಯಾಕಾಶ ಸಂಶೋಧನಾ ವಲಯದಲ್ಲಿ ದೊಡ್ಡ ಸಾಧನೆ ಅಂತ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಗ್ರಹದ ಬಗ್ಗೆ ಸಂಶೋಧನೆಯಲ್ಲಿ ತೊಡಗಿರುವ ಅರಿಜೋನಾ ವಿಶ್ವವಿದ್ಯಾಲಯದ ಸಂಶೋಧಕ ಎವರೆಟ್ ಸ್ಕಾಲ್ವಿನ್ ಹಾಗೂ ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಆಫ್ ಜಪಾನ್ನ ಸಂಶೋಧಕರಾದ ಕಾಜುಮಾಸಾ ಒಹ್ನೋ ಈ ಗ್ರಹದ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನು ನಡೆಸಿದ್ದು, ಇಲ್ಲಿನ ವೈವಿಧ್ಯತೆಯ ಬಗ್ಗೆ ತಿಳಿಸೋದಕ್ಕೆ ಇನ್ನಷ್ಟು ಸಂಶೋಧನೆಗಳ ಅಗತ್ಯ ಇದೆ ಅನ್ನೋ ಅಭಿಪ್ರಾಯವನ್ನ ಇವರಿಬ್ಬರು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಈ ಗ್ರಹದಲ್ಲಿ ಜೀವಿಗಳು ವಾಸ ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ಸಂಶೋಧನೆಗಳು ನಡೆಯಲಿವೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಗೆಳೆಯರೆ, ನಮ್ಮ ಬ್ರಹ್ಮಾಂಡದಲ್ಲಿ ನೀರಿನ ಮೂಲ ಯಾವುದು ಅನ್ನೋದನ್ನ ಇವತ್ತಿನವರೆಗೆ ಖಚಿತವಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಭೂಮಿಲಿ ನೀರಿದೆ ಅಂದ ಮೇಲೆ ನಮ್ಮದೇ ಕ್ಷೀರಪಥದಲ್ಲಿನ ಇನ್ನೊಂದು ಸೌರಮಂಡಲದಲ್ಲಿನ ಯಾವುದಾದ್ರೂ ಮತ್ತೊಂದು ಗ್ರಹದಲ್ಲಿ ನೀರಿರ್ಬೇಕಲ್ವಾ? ಆಕಾಶದಿಂದ ಬಂದ ಕಾಯಗಳು ನೀರನ್ನ ಭೂಮಿಗೆ ಹೊತ್ತು ತಂದು ಅನ್ನೋದೇ ನಿಜ. ಆದ್ರೆ ಬೇರೆ ಯಾವುದಾದ್ರೂ ಗ್ರಹಕ್ಕೆ ಕೂಡ ಇದೇ ರೀತಿ ನೀರನ್ನ ನಾವು ತಲುಪಿಸಿರಲೂಬಹುದಲ್ವಾ? ಇದು ಬ್ರಹ್ಮಾಂಡದ ಬಗ್ಗೆ, ಬಾಹ್ಯಾಕಾಶದ ಬಗ್ಗೆ ನಮಗಿರುವ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಹಾಗೇನೆ ಸಾಕಷ್ಟು ಸೂಪರ್ ಅರ್ಥಗಳನ್ನ ಬಾಹ್ಯಾಕಾಶ ವಿಜ್ಞಾನಿಗಳು ಟೆಲಿಸ್ಕೋಪ್ ಹಾಗೂ ಎಕ್ಸ್ರೇ ಇಮೇಜಿಂಗ್ ಮೂಲಕ ಕಂಡು ಹಿಡಿತಾ ಇದ್ದಾರೆ. ಆದರೆ ಅವುಗಳ ಸಂಪೂರ್ಣ ಅಧ್ಯಯನ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಅದನ್ನ ಸಾಧಿಸೋದಿಕ್ಕೆ ಮನುಷ್ಯನ ಕೈಯಿಂದ ಆಗ್ತಾ ಇಲ್ಲ. ಇಲ್ಲಿ ಮಾನವ ಈ ಬ್ರಹ್ಮಾಂಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕು ಅಂದ್ರೆ ಮನೋವೇಗದಲ್ಲಿ ಚಲಿಸುವಂತಹ ರಾಕೆಟ್ಗಳು ನಮಗೆ ಬೇಕಾಗತ್ವೆ. ಆದರೆ ಅದನ್ನ ಸಾಧಿಸೋದು ಸುಲಭ ಅಲ್ಲ. ನಾವು ಇದುವರೆಗೆ ಬೆಳಕಿನ ವೇಗವನ್ನ ಅಚೀವ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ಮನೋವೇಗ ಅನ್ನೋದು ಸಾಧ್ಯವಾಗೋ ಮಾತಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಲೇ ಇರುತ್ತೆ. ಸದ್ಯಕ್ಕೆ ನಮ್ಮಲ್ಲಿರುವ ಯಾವುದೇ ರಾಕೆಟ್ ಅನ್ನ ನಾವು ತಗೊಂಡ್ರೂ ಕೂಡ ಅವುಗಳ ವೇಗ
ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುತ್ತೆ ಹೊರತು ಬೆಳಕಿನ ವೇಗವನ್ನ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ ನಮ್ಮಲ್ಲಿರುವ ಅತಿ ವೇಗದ ಸ್ಪೇಸ್ ಕ್ರಾಫ್ಟ್ ಅಂದ್ರೆ ಅದು ಪಾರ್ಕರ್ ಸೋಲಾರ್ ಪ್ರೋಬ್. ಈ ಸ್ಪೇಸ್ ಕ್ರಾಫ್ಟ್ ಪ್ರತಿ ಸೆಕೆಂಡಿಗೆ 163 ಕಿಲೋಮೀಟರ್ನಷ್ಟು ವೇಗದಲ್ಲಿ ಚಲಿಸುತ್ತೆ. ಅಂದ್ರೆ ಗಂಟೆಗಿದು 5,86,800 ಕಿಲೋಮೀಟರ್ಗಳನ್ನು ತಲುಪುತ್ತೆ. ಇದನ್ನ ನಾವು ಗಮನಿಸಿದಾಗ ಮಾನವ ನಿರ್ಮಿತ ವಸ್ತುವೊಂದು ಪ್ರತಿ ಗಂಟೆಗೆ ರೀಚ್ ಆಗುವ ದೂರ ಇದೆಯಲ್ಲ, ಅದನ್ನ ಬೆಳಕು ಕೇವಲ 2 ಸೆಕೆಂಡ್ಗಳಲ್ಲಿ ಮುಟ್ಟಿಬಿಡುತ್ತೆ. ಈ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳಷ್ಟು. ಸೂರ್ಯನಿಂದ ಹೊರಟು ಬೆಳಕು 15 ಕೋಟಿ ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಭೂಮಿಯನ್ನು ತಲುಪೋದಕ್ಕೆ 8 ನಿಮಿಷ 17 ಸೆಕೆಂಡ್ಗಳನ್ನು ತಗೊಳುತ್ತೆ. ಸೊ ಈ ಸ್ಪೀಡಲ್ಲಿ 10% ವೇಗವನ್ನು ನಾವು ಅಚೀವ್ ಮಾಡಿದ್ರು ಕೂಡ ಅದು ಅತಿ ದೊಡ್ಡ ಸಾಧನೆ ಅನ್ನಿಸ್ಕೊಳ್ಳುತ್ತೆ. ಹಾಗೇನೆ ಬ್ರಹ್ಮಾಂಡದ ಕೌತುಕಗಳನ್ನು ತಿಳಿಯೋದಕ್ಕೆ ಕೂಡ ಅದು ಅತಿ ದೊಡ್ಡ ಸಹಾಯವನ್ನು ಮಾಡುತ್ತೆ. ಆದರೆ ಅದನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗೋದು ಯಾವಾಗ? ಇದು ಗೆಳೆಯರೆ ಸೌರಮಂಡಲದ ಹೊರಗೆ ಪತ್ತೆಯಾಗಿರುವ ಎಕ್ಸೋ ಪ್ಲಾನೆಟ್ ಒಂದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.